ನಮಸ್ಕಾರ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 25th ಸಿಲ್ವರ್ ಜುಬ್ಲಿ ಇಯರ್ ಸೆಲೆಬ್ರೇಷನ್ ಅಂತರದಲ್ಲಿ ನಮ್ಮ ಹಾನರಬಲ್ ವೈಸ್ ಚಾನ್ಸಲರ್ ಅವರು ಎಲ್ಲ ರೀಜನಲ್ಲಿ ಟೆಕ್ನೋ ಕಲ್ಚರಲ್ ಫೆಸ್ಟ್ ಕಂಡಕ್ಟ್ ಮಾಡಿ ಅಂತ ಆರ್ಡರ್ ಹಾಕಿದ್ರು ಅಥವಾ ಅವ್ರ ಕಡೆಯಿಂದ ಅನುಮತಿ ಸಿಕ್ಕಿತ್ತು. ಸೊ ಅದರ ಅಂಡರಲ್ಲಿ ನಾವು 18-19ನೇ ತಾರೀಕು ರೀಜ್ನಲ್ ಲೆವೆಲ್ ಟೆಕ್ನೋ ಕಲ್ಚರಲ್ ಫೆಸ್ಟ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಸುಮಾರು 20 ಇವೆಂಟ್ಸ್ ಇದೆ ಮಕ್ಕಳಿಗೆ. ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಮತ್ತು ಡಿಗ್ರಿ ಕಾಲೇಜಸ್ಸಿಂದ ಸ್ಟೂಡೆಂಟ್ಗಳಿಗೆ ನಾವು ಪಾರ್ಟಿಸಿಪೇಷನ್ ಮಾಡೋಕ್ಕೆ ಒಂದು ಪ್ಲೇಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಸೊ ಅದಾದಮೇಲೆ ಸಾಯಂಕಾಲ 18-19 ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಿವಿಷನ್ ಲೆವೆಲು, ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಸೊ 2 ದಿವಸ ಕಾರ್ಯಕ್ರಮ ಇದೆ. ಸೊ ನಾನು ಮೀಡಿಯಾ ಮುಖಾಂತರ ಎಲ್ಲ ಮಕ್ಕಳಿಗೆ ಇದೇ ಹೇಳಕ್ಕೆ ಬಯಸ್ತೀನಿ, ಒಂದು ಒಳ್ಳೆ ಟೆಕ್ನೋ ಕಲ್ಚರಲ್ ಫೆಸ್ಟ್ ಆರ್ಗನೈಸ್ ಮಾಡ್ತಾ ಇದ್ವಿ. ಸೊ ತಾವೆಲ್ಲ ಭಾಗಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತ್ತು ಯಾರು ವಿನ್ ಆಗ್ತೀರಾ, ದ ವಿನ್ನರ್ಸ್ ವಿಲ್ ಬಿ ಗೆಟಿಂಗ್ ಕ್ಯಾಶ್ ಪ್ರೈಸಸ್ ಆಲ್ಸೋ. ಸೊ ಐ ರಿಕ್ವೆಸ್ಟ್ ಆಲ್ ದ ಇನ್ಸ್ಟಿಟ್ಯೂಷನ್ staff member to promote their students to actively participate in this platform wherein they will get a chance to exhibit their talent. ಧನ್ಯವಾದಗಳು. ಹೇಳ್ತೀನಿ ಸರ್. ಈಗ ಟೆಕ್ನೋ ಕಲ್ಚರಲ್ ಅಂದ್ರೆ ಟೆಕ್ನಿಕಲ್ ಅಂಡ್ ಕಲ್ಚರಲ್ ಈವೆಂಟ್ಸ್ ಇದೆ. ಅದರಲ್ಲಿ ಮಂಥನ ಅಂತಿದೆ ಒಂದು, ಅದರಲ್ಲಿ ಅದು ಟೆಕ್ನಿಕಲ್ ಇವೆಂಟ್ಸ್. ಸೊ ಅದರಲ್ಲಿ 5 ಕ್ಯಾಟಗರಿ ಇದೆ. ಮತ್ತೆ ಕಲಾಚಿತ್ರ ಅಂತಿದೆ, ವಿಜುವಲ್ ಆರ್ಟ್ಸ್, ಅದರಲ್ಲೂ 5 ಈವೆಂಟ್ಸ್ ಇದೆ. ಮತ್ತೆ ಕ್ರೀಡಾರತ್ನ ಅಂತ ಗೇಮ್ ಝೋನ್ ಅಂತಿದೆ, ಅದರಲ್ಲಿ ಒಂದು 2 ಇದೆ. ಮತ್ತೆ ಚಿಂತನ ಅಂತಿದೆ, ಮ್ಯಾನೇಜ್ಮೆಂಟ್ ಇವೆಂಟ್ಸ್. ಸೊ ಅದರಲ್ಲೂ ಸುಮಾರು 5 ಇವೆಂಟ್ಸ್ ಇದೆ. ಮತ್ತೆ ಮನೋರಂಜನ್ ಕಲ್ಚರಲ್ ಇವೆಂಟ್ಸ್ ಇದೆ, ಅದರಲ್ಲಿ 3 ಇವೆಂಟ್ಸ್ ಇದೆ. ಸೊ ಈ 5 ಹೆಡ್ ಅಲ್ಲಿ ಸುಮಾರು ಒಂದು 20 ಇವೆಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇನಾಗ್ರೇಷನ್ 18ನೇ ತಾರೀಕಿಗೆ ಮುಂಜಾನೆ 9:00 ಇದೆ. ನಮ್ಮ DC ಮೇಡಮ್ ಅವರೆಲ್ಲ ಇನಾಗ್ರೇಷನ್ ಬರ್ತಾ ಇದ್ದಾರೆ, ಬ್ಯೂರೋಕ್ರೇಟ್ಸ್. ಮತ್ತೆ ವ್ಯಾಲಿಡಿಕ್ಟ್ರಿ 19ನೇ ತಾರೀಕು 3:00 ಇದೆ. ಸೊ ಅಲ್ಲಿ ಯಾರ್ಯಾರು ವಿನ್ನರ್ಸ್ ಇದ್ದಾರೆ ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನಮ್ಮ ಭಾಗದ ಎಲ್ಲ ಇನ್ಸ್ಟಿಟ್ಯೂಷನ್ದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಬರ್ತಿದ್ದಾರೆ. ಅವ್ರ ಸಮಕ್ಷದಲ್ಲಿ ಅಜಯ್ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ, ಇದು ನಮ್ಮ KKRDB ಚೇರ್ಮನ್ ಇದ್ದಾರೆ, ಅವ್ರ ಕೈಯಿಂದ ಇನಾಗ್ರೇಷನ್ ಆಗ್ತಾ ಇದೆ. ಅದಾದ್ಮೇಲೆ ಮತ್ತೆ ಇಟ್ ವಿಲ್ ಬಿ ಫಾಲೋಡ್ ಬೈ ಕಲ್ಚರಲ್ ಈವೆಂಟ್ಸ್ ಆಫ್ಟರ್ 6 o'clock. ಸೊ ಎಲ್ಲರಿಗೆ ನಾನು ಆಮಂತ್ರಿಸ್ತೀನಿ. ಮತ್ತೆ ಮಕ್ಕಳಿಗೆ ಇದೊಂದು ಒಳ್ಳೆಯ ಅವಕಾಶ ಸದುಪಯೋಗ ಅಂತ ಹೇಳಕ್ ಬಯಸ್ತೀನಿ. ಸೊ ನಮ್ದು ಟೆಕ್ನಿಕಲಿ ನಮ್ಮಲ್ಲಿ 20 ಕಾಲೇಜ್ ಮೇಲೆ ಇದೆ. ಅದಕ್ಕೆ ಬಿಟ್ಟು BCA, BBM ಡಿಗ್ರಿ ಕಾಲೇಜಸ್ ಅವಲ್ಲ, ಯಾಕಂದ್ರೆ ನಮ್ಮ ಹತ್ರ MCA, MBA 2 ಕೋರ್ಸ್ ಇದೆ. ಸೊ ಈಗ ಟೆಕ್ನಿಕಲ್ ಇವೆಂಟ್ ಚಿಂತನ ಅಂತ ಹೇಳಿದಲ್ಲ, ಅದರೊಳಗೆ ಬೇರೆ ಕಾಲೇಜ್ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ದು ರಿಜಿಸ್ಟ್ರೇಷನ್ ಡೇಟ್ ಲಾಸ್ಟ್ 17 ಕೊಟ್ಟಿದ್ವಿ. ಸೊ ಎಷ್ಟು ಕಾಲೇಜ್ ಇದೆ ಅಂತ ಈಗ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ 20ರ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಪಾರ್ಟಿಸಿಪೇಷನ್ ಲಿಸ್ಟ್ ಬಂದಿದೆ. ಕಲ್ಚರಲ್ ಇವೆಂಟ್ ಅಲ್ಲಿ 18ನೇ ತಾರೀಕಿ ಶಿವಾನಿ ಸ್ವಾಮಿ ಅಂತ ಬರ್ತಿದ್ದಾರೆ, ಇಂಡಿಯನ್ ಐಡಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಲೋಕಲ್ಲು. ಮತ್ತೆ ಅದಾದ್ಮೇಲೆ ಗಂಗಾವತಿ ಪ್ರಾಣೇಶ್ ಅವರು, ನರಸಿಂಹ ಜೋಶಿ ಅವರು, ಮತ್ತೆ ಬಸವರಾಜ್ ಮಹಾಮನಿ ಅವರು ಬರ್ತಾ ಇದ್ದಾರೆ. ಇದು ಸ್ಟೇಟ್ ಲೆವೆಲ್ ಅಂತ ಇಟ್ಕೊಂಡಿದೀವಿ ನಾವು. ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪ್ರಿನ್ಸ್ ಡ್ಯಾನ್ಸ್ ಅಕಾಡೆಮಿ ಒಡಿಸ್ಸಾದು, ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಲ್ಲಿ ಅವ್ರಿಗೆ ಪ್ರೈಸ್ ಸಿಕ್ಕಿತ್ತು. ಅವರು ಒಡಿಸ್ಸಾಲಿಂದ ಬರ್ತಾ ಇದ್ದಾರೆ, ಕ್ಲಾಸಿಕಲ್ ಡ್ಯಾನ್ಸ್ ಇದೆ. 19ನೇ ತಾರೀಕಿಗೆ ವಿಶ್ವನಾಥ್ ಹಾವೇರಿ ಅವ್ರು ಬರ್ತಿದ್ದಾರೆ, ಬಡ್ಡಿಂಗ್ ಆರ್ಟಿಸ್ಟ್ ನಮಗೆಲ್ಲ ಗೊತ್ತಿದ್ದ ಹಾಗೆ. ಅದಾದ್ಮೇಲೆ ಮತ್ತೆ ಲಿಕ್ವಿಡ್ ಡ್ರಮ್ಮರ್ ಅಂತ ಚೆನ್ನೈಯಿಂದ, ನಮ್ಮ ಮಕ್ಕಳ ಡಿಮ್ಯಾಂಡ್ ಮೇಲೆ ಅದು ಅವ್ರಿಗೂ ಕರೆಸಿದ್ವಿ. ಮತ್ತೆ ಇನ್ನೊಂದು ದ ಸ್ವರ ಸಂಗೀತ್ ಅಂತ ಒಂದು ಬ್ಯಾಂಡ್ ಇದೆ ಬೆಂಗಳೂರು, ಬಹುತೇಕರು ಕಲಬುರಗಿಯವರೇ ಇದ್ದಾರೆ ಅಂತ ಕೇಳ್ಪಟ್ವಿ. ಸೊ ನಮ್ಮವ್ರಿಗೆ ಯಾಕೆ ಕರಿಬಾರ್ದಂತ ನಾವು ಅವರಿಗೆ ಕರಿತಾ ಇದ್ದೀವಿ. ಸೊ 2 ದಿನ ಇವು ಕಲ್ಚರಲ್ ಇವೆಂಟ್ಸ್ ಇದೆ. ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಎಲ್ಲ ಕಾಲೇಜ್ ಪ್ರಮುಖರು, ಎಲ್ಲ ಕಾಲೇಜ್ ಸ್ಟಾಫ್ ಮೆಂಬರ್ಸು, ಸ್ಟೂಡೆಂಟ್ಸು ಅವರೇ ಇರ್ತಾರೆ. ಮತ್ತೆ ಪ್ರೆಸ್ ಮೀಡಿಯಾದವರು ಬರ್ಬೇಕಂತ ವಿನಂತಿಸ್ತೀನಿ ನಾನು. ನಮ್ಮ ಕ್ಯಾಂಪಸ್ ಅಲ್ಲೇ, ನಮ್ಮ ಜಾಗ ಸಣ್ಣದಿದೆ, ಸಣ್ಣದಾಗಿ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ಒಂದು ಆಸೆಯಿಂದ ನಡೀತಾ ಇದೆ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಭಾಳ ಬರಪ್ಲೆ ಅದ ಸರ್. ಬಟ್ ನಾವು ನಮ್ಮಲ್ಲೇ ಮಾಡಬೇಕು, ಇದ್ದಷ್ಟು ಜನರದಾಗ ಮಾಡ್ಬೇಕಂತ ನಾವು ಲಿಮಿಟ್ ಮಾಡ್ಕೊಂಡಿದ್ವಿ ಸರ್. ಬರೀ ಕಾಲೇಜ್ಗಳಿಗೆ ಪಾಸ್ ಕೊಟ್ಟಿವಿ ನಾವು, ಹೊರಗಡೆ ನಾವು ಯಾವ ಕಮರ್ಷಿಯಲಿ ನಾವು ಅದರ್ ಪರ್ಸನ್ ಎಂಟ್ರಿ ಇಲ್ಲ ಅಂತಿಲ್ಲ. ಸಂಬಂಧಪಟ್ಟಿದವರು ಪ್ರೆಸ್ ಇದ್ರಿ, ಮೀಡಿಯಾ ಇದ್ರಿ, ನಿಮ್ ಪರಿಚಯದವ್ರು ಇರ್ತಾರೆ. ಆಕ್ಟಿವಿಟಿ ಒಳಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೀ ಕಾಲೇಜ್ ಹುಡುಗರಿಗೆ ಐಡೆಂಟಿಟಿ ಕಾರ್ಡ್ ತಗೊಂಬಂದ್ ರಿಜಿಸ್ಟ್ರೇಷನ್ ಇದ್ದವರಿಗೆ ನಾವು ಚಾನ್ಸ್ ಕೊಡ್ತೀವಿ ಸರ್.